ವಕೀಲರಾದ ಬೇಗೂರು ಮಹೇಶ್ ಮತ್ತು ಬೇಗೂರು ನಾಗರಾಜ್ ರವರ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೇಗೂರು ಗ್ರಾಮದಲ್ಲಿ ನಡೆದಂತಹ ಅಭಿನಂದನಾ ಸಮಾರಂಭದಲ್ಲಿ ಹೆಬ್ಗೋಡಿ ನಗರಸಭೆಗೆ ನೂತನ ನಾಮಿನಿ ಸದಸ್ಯರಾಗಿ ಆಯ್ಕೆಯಾದ ಕಬಡ್ಡಿ ಮಂಜುರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ಇನ್ನು ಹೆಬ್ಗೋಡಿ ಕಬಡ್ಡಿ ಮಂಜುರವರು ಕಳೆದ 16 ವರ್ಷಗಳಿಂದ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಜನ ಮೆಚ್ಚುಗೆಯನ್ನು ಪಡೆದಿದ್ದು, ಜೊತೆಗೆ ನೊಂದವರಿಗೆ, ಸಂಕಷ್ಟದಲ್ಲಿರುವವರಿಗೆ ನೆರವಾಗುತ್ತಾ ಬರುತ್ತಿದ್ದು, ಕಬಡ್ಡಿ ಮಂಜುರವರು ರಾಜಕೀಯವಾಗಿ ಮತ್ತಷ್ಟು ಸ್ಥಾನ ಅವರಿಗೆ ಲಭಿಸಲಿ ಎಂದು ಸ್ನೇಹಿತರು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಸದಸ್ಯರಾದ ಅರುಣ್, ದೀಪು, ಡಾಕ್ಟರ್ ಮುರಳಿ, ಕೂಡ್ಲು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಬಾಬು, ರಾಯಸಂದ್ರ, ಸಮಾಜ ಸೇವಕರಾದ ನವೀನ್, ಬಸಾಪುರ, ಶ್ರೀನಿವಾಸ್, ಎಸ್ಆರ್ಬಿ, ನಾಗರಾಜ್, ಮಂಜು, ಜುನ್ನಸಂದ್ರ, ಶಶಿ, ಉಸ್ಕೂರು ರಾಮು, ಜಿಮ್ ಗೋಪಿ ಮತ್ತು ಕಬಡ್ಡಿ ಮಂಜು ಸ್ನೇಹಿತರು ಭಾಗವಹಿಸಿದರು. ಮೊದಲಿಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಹೆಬ್ಗೋಡಿ ಮಂಜು ಅಲಿಯಾಸ್ ಕಬಡ್ಡಿ ಮಂಜು ಅವರಿಗೆ ಹೆಬ್ಗೋಡಿ ನಗರಸಭಾ ನಾಮನಿರ್ದೇಶಿತ ಸದಸ್ಯರಾಗಿ ಮಾಡಿದಂತಹ ನಾಯಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸ್ತಾ ಇದ್ದೀನಿ. ಕಾರಣ ಏನಂತೇಳಿದ್ರೆ, ಮಂಜು ನಾವು ಒಂದು 20 ವರ್ಷಗಳಿಂದ ತುಂಬ ಸ್ನೇಹಿತರು ನಾವು. ಅವರ ಆ ಸೇವೆ ಅಪಾರ. ಅವರು ಮಾಡಿರೋಂಥ ಸೇವೆಗಳು ವರ್ಷಕ್ಕೆ ಯಾವುದು ಏನೇ ಆಗಿದ್ರೂ ಸಹ ವರ್ಷಕ್ಕೊಂದು 2-3 ಕಾರ್ಯಕ್ರಮ ಮಾಡೇ ಮಾಡ್ತಾರೆ. ಆರೋಗ್ಯ ತಪಾಸಣೆ ಆಗಲಿ, ಸಮಾಜ ಸೇವೆ ಆಗಲಿ. ಅವರು ವರ್ಷಕ್ಕೆ ಒಂದು 15ರಿಂದ 20 ದಿನ ಅವರ ಸ್ವಯಂಘೋಷಿತವಾಗಿ ಅವರು ಈ ಒಂದು ಸಮಾಜಕ್ಕೆ ಏನಾದರೂ ಒಳ್ಳೆಯದಾಗಲಿ ಅಂತ ನಿಸ್ವಾರ್ಥ ಸೇವೆ. ನಾನು ಒಂದು 20 ವರ್ಷದಿಂದ ನೋಡ್ತಾ ಇದ್ದೀನಿ. ಹೆಬ್ಗೋಡಿ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಆಗಿದವರು ಈಗಲೂ ಸಹ ಅವರ ಅಧ್ಯಕ್ಷತೆಯಲ್ಲೇ ಈಗ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಮುಂದುವರಿತಾ ಇರುತ್ತೆ. ಪ್ರತಿ ವರ್ಷವೂ ಅವರು ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆರೋಗ್ಯ ತಪಾಸಣೆ ಆಗಲಿ, ಅಂಗವಿಕಲರಿಗೆ ಚೇರ್ ಕೊಡೋದಾಗಲಿ ತುಂಬ ಸಮಾಜ ಸೇವೆ ಮಾಡ್ತಾಯಿರ್ತಾರೆ. ಇಂಥ ಒಂದು ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಅವರಿಗೆ ಈ ಒಂದು ನಾಮನಿರ್ದೇಶಿತ ಸದಸ್ಯರಾಗಿ ಮಾಡಿರತಕ್ಕಂಥ ಅವರ ಹಿರಿಯರಿಗೂ ಅವರ ಮಾರ್ಗದರ್ಶಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮಂಜು ಅವರು ಒಳ್ಳೆಯ ಸಮಾಜ ಸೇವಕರು. ಅವರಿಗೆ ಯಾವುದೇ ಒಂದು ಪದವಿ ಇಲ್ಲದೇ ಇಂಥ ಸಮಾಜ ಸೇವೆ ಮಾಡ್ತಾಯಿದ್ರು. ಈಗ ಅವರಿಗೆ ಒಂದು ಸ್ಥಾನ ಸಿಕ್ಕಿದೆ. ಅವರು ಇನ್ನೂ ತುಂಬ ಚೆನ್ನಾಗಿ ಸಮಾಜ ಸೇವೆ ಮಾಡ್ತಾರೆ ಅಂತ ಅವರ ಸ್ನೇಹ ವೃಂದದ ವತಿಯಿಂದ ನಾನು ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತೊಂದು ದಿವಸ ಹೆಬ್ಗೋಡಿ ನಗರಸಭೆ ಸದಸ್ಯರಾಗಿ ನಾಮನಿರ್ದೇಶಕರಾಗಿ ಮಂಜು ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿನ್ನ ಹೆಚ್ಚು ಒಂದು ಕೆಲಸ ಮಾಡಬೇಕು ಅಂತ ನಮ್ಮಲ್ಲಿ ಸ್ನೇಹಿತರು ಮಂಜು ಬಳಗದ ವತಿಯಿಂದ ನಾವು ಶುಭ ಕೋರುತ್ತೇವೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ನಾಮನಿರ್ದೇಶಕರಾಗಿ ಮಂಜು ಅವರು ಆಗಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ನಾಮನಿರ್ದೇಶದ ಸದಸ್ಯರಾದ ಹೆಬ್ಗೋಡಿ ಮಂಜು ಅವರಿಗೆ ಹೃದಯಪೂರ್ವಕ ವಂದನೆಗಳು. ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಜನಗಳಿಗೆ ಒಳ್ಳೆಯ ಇದು ಮಾಡಲಿ ಅಂತ ಹೃದಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಮಹೇಶ್ ಮತ್ತು ನಮ್ಮ ಬೇಗೂರು ನಾಗರಾಜ್ ಅವರು ಸೇರಿ ಇವತ್ತು ನನಗೆ
ನಮ್ಮ ಆನೇಕಲ್ನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರಂಥ ಬಿ ಶಿವಣ್ಣನವರು ನಮ್ಮನ್ನು ಗುರುತಿಸಿ ಹೆಬ್ಗೋಡಿ ನಗರಸಭೆಗೆ ನಾಮನಿರ್ದೇಶಿತ ಸದಸ್ಯನಾಗಿ ಆಯ್ಕೆ ಮಾಡಿದರು. ಅದನ್ನು ನಮ್ಮ ಸ್ನೇಹಿತರು ಇವತ್ತು ನಾಮನಿರ್ದೇಶಿತ ಸದಸ್ಯರಾಗಿರೋದ್ರಿಂದ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವರಿಗೆ ನನ್ನ ಪ್ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಒಂದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇದೊಂದು ದಾರಿಯಾಗಿದೆ. ಹಾಗಾಗಿ ನಾನು ಸದಾ ನನ್ನ ಜೊತೆ 25 ವರ್ಷಗಳಿಂದ ಸದಾ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು, ನನ್ನ ಆತ್ಮೀಯ ಮಿತ್ರರು, ಇವತ್ತು ಯಾರು ನನ್ನ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ದಿನ ಹೆಬ್ಬಗೋಡಿ ನಗರಸಭೆಯಿಂದ ನೂತನವಾಗಿ ನಾಮನಿರ್ದೇಶನಗೊಂಡಿರುವಂಥ ಕಬಡ್ಡಿ ಮಂಜು ಅವರಿಗೆ ಎಲ್ಲ ಸ್ನೇಹಿತರ ಬಳಗದಿಂದ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ವಿ. ಈ ಸಮಾರಂಭದಲ್ಲಿ ಎಲ್ಲ ಸ್ನೇಹಿತರು ಭಾಗವಹಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ. ಹೀಗೆ ಅವರ ಕೊಡುಗೆ ಹೆಬ್ಬಗೋಡಿ ನಗರಸಭೆಗೆ ಸತತವಾಗಿರಲಿ ಅಂಥೇಳಿ ಅವ್ರಿಗೆ ಶುಭವನ್ನು ಹಾರೈಸ್ತೀನಿ. ಹೆಬ್ಬಗೋಡಿ ನಗರಸಭೆಗೆ ನೂತನವಾಗಿ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾದಂತಹ ಕಬಡ್ಡಿ ಮಂಜು ಅವರಿಗೆ ಇವತ್ತು ಅವರ ಸಹೋದರರು, ಅವರ ಗೆಳೆಯರು ಇವತ್ತೊಂದು ದಿನ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಾರೆ. ಆ ಅಭಿನಂದನಾ ಕಾರ್ಯಕ್ರಮ ಎಲ್ಲ ಗೆಳೆಯರು ಸಹ ಬಂದು ಅವರಿಗೆ ಶುಭ ಕೋರಿರ್ತಾರೆ. ನಾವು ಅವ್ರಿಗೇನು ಶುಭ ಕೋರ್ತೀವಿ ಅಂದರೆ ಮುಂದಿನ ದಿನದಲ್ಲಿ ಅವರು ಇನ್ನೂ ಉತ್ತಮ ರಾಜಕೀಯ ಮಟ್ಟದಲ್ಲಿ ಬೆಳೀಲಿ. ಅವರು ಮುಂದಿನ ದಿನಗಳಲ್ಲಿ ಅವರು ಬೆಂಗಳೂರಿನ GBAಗೆಲ್ಲ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅವರು ಇನ್ನೂ ನಮ್ಮ ಸಾಮಾಜಿಕವಾಗಿ ಅವರು ಸೊಸೈಟಿಗೆ ಇನ್ನೂ ಒಂದಷ್ಟು ಕೆಲಸಗಳನ್ನು ಮಾಡಲಿ, ಅವರಲ್ಲಿರುವಂತಹ ಒಂದು ಸಾಮಾಜಿಕ ಕಳಕಳಿ ಇನ್ನೂ ಮುಂದಕ್ಕೆ ಬೆಳೀಲಿ ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಅವರಿಗೆ ಕಬಡ್ಡಿ ಮಂಜು ಅಣ್ಣ ಅವರಿಗೆ ನಾವು ಇವತ್ತು ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆ ಆಗಿರುವಂತಹ ಅವರಿಗೆ ನಾವು ಶುಭಾಶಯಗಳನ್ನು ಕೋರ್ತೀವಿ.